ಇಲ್ಲಿ ಮುಂದೆ ಇಟ್ಟಿದ್ದಾರೆ. ಇವಾಗ ನಡೀತಾ ಇದೆ, ಏನು ನಡೀತಾ ಇದೆ, ಏನು ನಾವು ಯಾಕೆ ಇದ್ದೀವಿ, ಏನಿದ್ದೀವಿ ಎಲ್ಲ ಸ್ಪಷ್ಟವಾಗಿ ಅವರು ತಿಳಿಸಿದ್ದಾರೆ. ಇಲ್ಲಿ ಮುಂದೆ ಇರುವ ಮೂರೇ ಪ್ರಶ್ನೆ. ಇವತ್ತು 23ನೇ ದಿವಸ ಕೂಡ ಅವರು ಹೋರಾಟ ಮುಂದುವರಿಸ್ತಾ ಇದ್ದಾರೆ. ದ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್, ನಾವು ಮ್ಯಾನೇಜ್ಮೆಂಟು ನಮಗೆ ಸ್ಪಂದಿಸ್ತಾ ಇಲ್ಲ, ಮಾತುಕತೆ ಮಾಡ್ತಾ ಇಲ್ಲ. ಆದ್ದರಿಂದ ವಿ ಆರ್ ಚೇಂಜಿಂಗ್ ದಿ ನಮ್ಮ ಪ್ರೊಟೆಸ್ಟ್ ಡೈರೆಕ್ಷನ್ನ, ನಾವು ನಮ್ಮ ಸ್ಟ್ರಾಟಜಿಯನ್ನು ಚೇಂಜ್ ಮಾಡ್ತೀವಿ. ಅದಕ್ಕೆ KGF ಸಾಲಿಡಾರಿಟಿ ಕಮಿಟಿ ಕೂಡ ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ರೆಪ್ಯುಟೇಷನ್ ಇಲ್ಲ. ಸೊ ಇವತ್ತು ಯಾಕೆ 29ನೇ ತಾರೀಕು ಅವರು ರಿಲೇ ಹಂಗರ್ ಸ್ಟ್ರೈಕ್ ಹೋಗ್ತಾರೆ? ಇವಾಗ ಮ್ಯಾನೇಜ್ಮೆಂಟ್ ತಿಳ್ಕೊಂಡಿದೆ, ಮಧ್ಯಾಹ್ನ ಊಟ ಪ್ರಿಪೇರ್ ಆಗ್ತಾ ಇದೆ, ಅವರು ಊಟ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡಿದ್ದಾರೆ. ನಾವು ಅವರು ಅದು ಮಾತ್ರ ಅಲ್ಲ, ನಾವು ಊಟ ಮಾಡದೇನೆ ವಿ ಆರ್ ಸೆಲೆಕ್ಟಿಂಗ್ ದ ವರ್ಕರ್ಸ್. ನಾವು ಇವತ್ತು ಊಟ ಮಾಡಿದ್ರೆ ನಮ್ಮ ಪ್ರಾಣ ಕೊಡೋದಕ್ಕೂ ನಾವು ಸಿದ್ಧವಾಗಿದ್ದೀವಿ ಅಂತ ದೇ ಆರ್ ಚೇಂಜಿಂಗ್ ದಿ ಸ್ಟ್ರಗಲ್ ಸ್ಟ್ರಾಟಜಿ. ಅವರು ಇವತ್ತು ಹಂಗರ್ ಸ್ಟ್ರೈಕ್ ಹೋಗ್ತಾ ಇದ್ದಾರೆ. ದಟ್ ಈಸ್ ಒನ್. ಇಂಡೆಫಿನೆಟ್ ಆಗಿ ಹೋಗ್ತಾ ಇದ್ದಾರೆ. ಅಂಡ್ ದಟ್ ಇಟ್ ಈಸ್ ಎ ಕಾಷನ್ ಟು ದ ಮ್ಯಾನೇಜ್ಮೆಂಟ್. ಒಂದು. ನೆಕ್ಸ್ಟು, ಇವರು ಇವಾಗ ನಾವು ಮೆರವಣಿಗೆ ಬೆಂಬಲವನ್ನು ತೋರಿಸ್ತೀವಿ ಅಂತ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ಅದರ್ಸ್ ಅನ್ನ ಕರೀತಾ ಇದ್ದಾರೆ. The reason behind that is, on behalf of CPI, I request the KGF MLA to participate in that rally because she is the representative of this KGF. The subject is employment ಕೇಳ್ತಾ ಇದ್ದಾರೆ ಅಂತಲ್ಲ, ನಮಗಿರುವ ಒಬ್ಬ ಕಾರ್ಖಾನೆಯಲ್ಲಿ ಇವಾಗ ನೀವು ರಿಕ್ರೂಟ್ಮೆಂಟ್ ಇದೆ, ಆರ್ ಪ್ರಾಸೆಸಿಂಗ್ ದ ರಿಕ್ರೂಟ್ಮೆಂಟ್ ಇರುವಾಗ ಯಾಕೆ ಕನ್ನಡಿಗರಿಗೆ ಕೆಲಸ ಕೊಡ್ತಾ ಇಲ್ಲ? ನಾವು ವಿ ಆರ್ ಇಂಟರ್ವೆನ್ಷನ್ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಕನ್ನಡಿಗರಿಗೆ ಕೊಡಿ. ವಾಸ್ ದ ಕ್ಯಾಬಿನೆಟ್ ಡಿಸಿಷನ್, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೊಡಬೇಕಂತ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಆ ರೀತಿ ಬಂದಾಗ ಸ್ಥಳೀಯರಿಗೆ 60% ಕೊಡಬೇಕಂತ ಪಬ್ಲಿಕ್ ಸೆಕ್ಟರ್ ಪಾಲಿಸಿ ಇರುವಾಗ ವೈ ಯು ಆರ್ ನೆಗ್ಲೆಕ್ಟಿಂಗ್ ದೀಸ್ KGF SC/ST ಅಂಡ್ ದಿ ಕನ್ನಡಿಗಾಸ್ ಇನ್ ಕರ್ನಾಟಕ, ಕೋಲಾರ ಡಿಸ್ಟ್ರಿಕ್ಟ್? Why you are fulfilling only in North India? This is ಈ ಮಣ್ಣಿನ ಸಬ್ಜೆಕ್ಟ್. ಸೊ ಈ ಮಣ್ಣಿನ ಮಕ್ಕಳಿಗೆ ಕೆಲಸ ಬೇಕಾದರೆ ಇಡೀ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲರ ಒಕ್ಕೂಟ ಹೋರಾಟ ಬೇಕಾಗಿದೆ. ಆ ಒಕ್ಕೂಟದ ಹೋರಾಟ, ದೇ ಆರ್ ಶೋಯಿಂಗ್ ದ ಸಾಲಿಡಾರಿಟಿ, ನಾಟ್ ಓನ್ಲಿ ದ ಫ್ಯಾಮಿಲಿ ಮೆಂಬರ್ಸ್, CPI ಆಲ್ಸೋ. ನಮ್ಮ ಪಕ್ಷದ ವತಿಯಿಂದ ನಾವು ಕೂಡ ಕಾರ್ಯಕರ್ತರನ್ನ ಅದರಲ್ಲಿ ಬರ್ತಾ ಇದ್ದೀವಿ. ಅದೇ ರೀತಿ ಎಲ್ಲರೂ ಕೂಡ ಅದೇ ರೀತಿಯಲ್ಲಿ ಬಂದರು. ಅದರಿಂದ ಸ್ಥಳೀಯ MLA ಅದಕ್ಕೆ ನೇತೃತ್ವದಲ್ಲಿ ಹೋರಾಟ ಮಾಡಿದರೆ ವಿ ಆರ್ ರಿಕ್ವೆಸ್ಟಿಂಗ್ ನೀವು ಕೂಡ ಬನ್ನಿ, ಭಾಗವಹಿಸಿ. ಈ ಸ್ಥಳೀಯರಿಗೆ ಕಂಪನಿ ಇರಬೇಕಂತ ಹೋರಾಟ ಈ ಮಣ್ಣಿನ ಮಕ್ಕಳೆಲ್ಲ ಮಾಡುವಾಗ ಅವ್ರ ಪಾತ್ರನೇ ಇದೆ. ಆದ್ದರಿಂದ ಇದು ಕೂಡ ಹೋರಾಟದ ಒಂದಿದೆ. ಸಾಲಿಡಾರಿಟಿ ಕಮಿಟಿಯಲ್ಲಿ ಕಾಂಗ್ರೆಸ್ನವರು ಇಲ್ವಾ? ಇದ್ದಾರೆ. ದೇ ಆರ್ ಆಲ್ಸೋ ಪಾರ್ಟ್ ಆಫ್ ದಿ ಇದು ಇದ್ದಾರೆ, ಎಲ್ಲರೂ ಇದ್ದಾರೆ ಸರ್. ಯಾರ್ಯಾರು ಹೋಗಿ ಆ ವೇದಿಕೆಯಲ್ಲಿ ಸಪೋರ್ಟ್ ಮಾಡಿದ್ರು ಯಾರನ್ನೂ ಅವರು ಬಿಟ್ಟಿಲ್ಲ. ಎಲ್ಲರಿಗೂ ಕೂಡ ಈ ಸ್ಥಳೀಯ ಕಮಿಟಿಯಲ್ಲಿ ಅವರು ಇಟ್ಕೊಂಡಿದ್ದಾರೆ. ನೆಕ್ಸ್ಟು ಇವಾಗ ಅವರು ನಮ್ಮ ರಾಜಗೋಪಾಲ್ ಗೌಡ ಹೇಳಿದ್ರು, ಈ ಸ್ವಯಂ ಪ್ರೇರಿತವಾದ ಒಂದು ಬಂದ್ ಹೋರಾಟ, ದಟ್ ಇಸ್ ವೆಲ್ಕಮ್. ನಾವು ಮಾಡ್ತೀವಿ, ನೀವು ಮುಚ್ಚ್ರಿ ಅನ್ನೋದಲ್ಲ. ನೀವೇ ಮುಚ್ಚ್ರಿ, ನೀವೇ ಅಂಗಡಿಯನ್ನು ಮುಚ್ಚ್ರಿ, ನೀವೇ ಶಾಲೆಗಳನ್ನು ಮುಚ್ಚ್ರಿ, ಮಕ್ಕಳು ನಾವು ಕೂಡ ಪಾರ್ಟಿಸಿಪೇಟ್ ಆಗ್ತಾರೆ. ಆನ್ ದಟ್ ಡೇ ನನ್ನ ಬೇಡಿಕೆ ಕೂಡ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್, ಸ್ಕೂಲ್ ಸ್ಟೂಡೆಂಟ್ಸ್, ಚರ್ಚ್ ಮೆಂಬರ್ಸ್, ಇಲ್ಲಿ ಗೌರ್ಮೆಂಟ್ ಏನು ಶಾಲೆಗಳಲ್ಲಿ ಕೆಲಸ ಮಾಡ್ತಾರೋ ಗೌರ್ಮೆಂಟ್ ಆರ್ಗನೈಸೇಷನ್, ಟೀಚರ್ಸ್, ಅವ್ರಿದೆಲ್ಲ ಅವರುಗಳು ಎಲ್ಲರೂ ಕೂಡ, ಈವನ್ BMA ಶುಡ್ ಟೇಕ್ ಎ ಸ್ಟ್ಯಾಂಡ್, BMA ಟು ಸ್ಟೇಟ್ ಎ ಸ್ಟ್ಯಾಂಡ್. ಇವಾಗ ಅವರು ಕೂಡ ಈ ಮಣ್ಣಿನಿದ್ದಾರೆ. ಅದರಿಂದ ಆಗಲಿ, ಒಂದು ದಿವಸ ಅವ್ರ ಮೇಲೆ ಕೂಡ ಕಾನೂನು ಕ್ರಮ ಆಗಲಿ, ಏನು ಇವ್ರ ಮೇಲೆ ಎತ್ತಾಕ್ತಾರೆ. ಅದರಿಂದ BMA ಕೂಡ ವಿ ಆರ್ ರಿಕ್ವೆಸ್ಟಿಂಗ್ ದೇ ಶುಡ್ ಆಲ್ಸೋ, ನಾವು ಕೂಡ ಇದರಲ್ಲಿ ಭಾಗವಹಿಸ್ತೀವಿ, ಮೆರವಣಿಗೆಗೆ ಬರಬೇಕು. ರಿಕ್ವೆಸ್ಟ್, ಅವ್ರ ಕೆಲಸ ಮುಗಿಸ್ಕೊಂಡು ಇಡೀ ಎಂಪ್ಲಾಯಿಗಳು ಎಲ್ಲರೂ ಕೂಡ ಬೆಂಬಲಿಂದ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡ್ರೆ ಸಾಲಿಡಾರಿಟಿ ಬರ್ತದೆ, ಹೋರಾಟ ಸಕ್ಸಸ್ ಆಗ್ತದೆ. ಆದ್ದರಿಂದ ಏನು ಡಿಮಾಂಡ್ಸ್ ಎಲ್ಲ ವಿಷಯಗಳನ್ನು ಕನ್ವೀನರ್ ಹೇಳಿದರು ಅದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಆ ಹೋರಾಟ ಯಾವ ರೀತಿಯಲ್ಲಿ ಕೂಡ ಸೋಲಬಾರದು, ಇದು ಗೆಲ್ಲಬೇಕು. ಇದು ಮಣ್ಣಿನ ಹೋರಾಟ ಅನ್ನೋದು ನಮ್ಮ ನಾವು ತಿಳಿಸ್ಬೇಕಾದ. ಯಾರು ಇವತ್ತು ಹೋಗಿ ಮ್ಯಾನೇಜ್ಮೆಂಟ್ ಹತ್ರ ಇದೊಂದು
ಇಂಪಾರ್ಟೆಂಟ್ ಇಶ್ಯೂ ಸರ್. ಮ್ಯಾನೇಜ್ಮೆಂಟ್ ಹತ್ರ ನಮ್ಮ ಪಬ್ಲಿಕ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅವ್ರು MP ಆಗಿರಲಿ ಅಥವಾ MLA ಆಗಿರಲಿ, ಬಂಗಾರಪೇಟೆ MLA ಆಗಿರಲಿ, KGF MLA ಆಗಿರಲಿ, ಯಾರೇ ಹೋಗಿ ಮಾತಾಡ್ತಿದ್ರು ದೇ ಆರ್ ವೆರಿ ವಿಲ್ಫುಲಿ ಕನ್ವಿನ್ಸಿಂಗ್ ದಿ ರೆಪ್ರೆಸೆಂಟೇಟಿವ್ಸ್ ಹೂ ಆರ್ ಅಪಿಯರಿಂಗ್ ಫಾರ್ ದ ಮೀಟಿಂಗ್. ಏನು ಅಪಿಯರಿಂಗ್ ಅವ್ರು ಏನು ಕನ್ವಿನ್ಸ್ ಮಾಡ್ತಾರೆ ಅಂದರೆ ದೇ ಆರ್ ನೋ ವೇ ಕನೆಕ್ಟೆಡ್ ಟು BEML ಅಂತ ಹೇಳ್ತಾರೆ. ಅದಕ್ಕೆ ಬಾಬು ಹೇಳಿದ್ರು ದಿ ವರ್ಕ್ ಎಕ್ಸ್ಟ್ರಾಕ್ಟಿಂಗ್ ಅಥಾರಿಟಿ ಈಸ್ BEML. The BEML executives or BEML, the management is extracting the work from these non-permanent workers. That too, they are skilled workers. They are working on machines. They are maintaining the accuracy. They are making the assembly. They are working on CNC machines. However, this management, what they say is, they are no way connected to BEML management. They are only, we are connected to contractors. We have assigned contractor to supply the manpower. Accordingly, contractor has supplied the manpower. It is the version management is conveying to the authority, public representatives who are appearing on behalf of us. But unfortunately, ಏನಂದರೆ ಇದೇ 2017 ಪ್ರೀವಿಯಸ್ ಆಗಿ ಇವರಿಗೆ ಎಲ್ಲ ರೀತಿಯಲ್ಲಿ ಲೇಬರ್ ಕಮಿಷನರ್ ಮುಂದೆ ಅವ್ರ ಅಗ್ರಿಮೆಂಟ್ಸ್ ಮಾಡಿದ್ದಾರೆ, ಪೇಮೆಂಟ್ ರೈಸ್ ಮಾಡಿದ್ದಾರೆ, ಅವ್ರನ್ನ ಕನ್ಸಿಡರ್ ಮಾಡಿದ್ದಾರೆ, ಆ ಯೂನಿಯನ್ನ ರೆಕಗ್ನೈಸ್ ಮಾಡೋದಕ್ಕೆ ಕಾರ್ಪೊರೇಟ್ ಆಫೀಸರ್ ಮೀಟಿಂಗ್ಸ್ ಕರೆದಿದ್ದಾರೆ, ಅವ್ರನ್ನ ಮಾತಾಡಿದ್ದಾರೆ. ಇದು ಅನ್ಫಾರ್ಚುನೇಟ್ ಏನಂದರೆ ಆಫ್ಟರ್ 2017-20 ಹೊಸ ಮ್ಯಾನೇಜ್ಮೆಂಟ್ ಏನು ಬಂದಿದೆಯೋ ಅವರು ಹೇಳೋದ್ರಿಂದ ದೇ ವಾಂಟೆಡ್ ಟು ಸ್ಕಿಪ್ ಔಟ್ ದ ಥಿಂಗ್, ದೇ ಆರ್ ಮಿಸ್ಲೀಡಿಂಗ್. ಅದರಿಂದ ಇವರಿಗೆ ಗಮನ ಕೊಡ್ತಾ ಇಲ್ಲ. ತಾವು ದಯಮಾಡಿ ಮ್ಯಾನೇಜ್ಮೆಂಟ್, ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಮ್ಯಾನೇಜ್ಮೆಂಟ್ ಟು ಕಾಲ್ ದೀಸ್ ಪೀಪಲ್ಸ್ ಇನ್ ಫ್ರಂಟ್ ಆಫ್ ಲೇಬರ್ ಕಮಿಷನರ್. Labor Commissioner has to conciliate this issue and he has to sort out the issue. That minutes ಆಗಬೇಕು. ಅವರು ಇವತ್ತು ತನಕ ಇವ್ರು ಕೇಳೋ ಚಾರ್ಟರ್ ಆಫ್ ಡಿಮಾಂಡ್ಸ್ಗೆ ಒಂದು ಸಬ್ಜೆಕ್ಟ್ಗೆ ನಮ್ಗೆ ಯಾರು ಕೊಡಬೇಕಾಗಲ್ಲ, ಲೇಬರ್ ಕಮಿಷನರ್ ಲೆಟರ್ ಕೊಡಬೇಕು. ಲೇಬರ್ ಕಮಿಷನರ್ ಇವತ್ತು ತನಕ ಅವ್ರು ಲೆಟರ್ ಕೊಟ್ಟಿಲ್ಲ. ಇಟ್ ವಾಸ್ ಅನ್ಫಾರ್ಚುನೇಟ್ ದಟ್ ಲೇಬರ್ ಕಮಿಷನರ್ ಹ್ಯಾಸ್ ರೆಫರ್ಡ್ ದಟ್ ಇಟ್ ಈಸ್ ರಿಗ್ರೆಟಬಲ್ ದಟ್ ದಿಸ್ ಮ್ಯಾನೇಜ್ಮೆಂಟ್ ಹ್ಯಾಸ್ ನಾಟ್ ಒಬೇಡ್ ಟು ದಿ ರಿಕ್ವೆಸ್ಟ್ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಸೊ ಹಂಗಾಗಿ ಒಂದು ಸ್ಟೇಟ್ ಗೌರ್ಮೆಂಟ್ಗೆ ಅವರು ಮರ್ಯಾದೆ ಕೊಡ್ತಾ ಇಲ್ಲ. ಇಂಥ ಒಂದು ಮ್ಯಾನೇಜ್ಮೆಂಟ್ BEML ಕೂತ್ಕೊಂಡು ಅವ್ರನ್ನ ಏಮಾರಿಸ್ತಾ ಇದ್ದಾರೆ, ಎಲೆಕ್ಟ್ ಆಗಿ ಹೋಗಿರೋರನ್ನ ಏಮಾರಿಸ್ತಾ ಇದ್ದಾರೆ, ಎಲೆಕ್ಟ್ ಆಗಿ ಹೋಗಿರೋರು ಪವರ್ನ ಅವ್ರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇದನ್ನ ಈ ಮ್ಯಾನೇಜ್ಮೆಂಟ್ಗೆ ತಮ್ಮ ಮುಖಾಂತರ ಅವ್ರ ಬಣ್ಣ ಬಯಲು ಮಾಡಬೇಕು, ಅವ್ರನ್ನ ನೀವು ತಿಳುವಳಿಕೆ ಹೊರಗೆ ತರಬೇಕು. ಇಟ್ ಈಸ್ their responsibility when they are extracting work. It is their responsibility to pay everything, to consider every demand ಅನ್ನೋದನ್ನ ಈ ಸಬ್ಜೆಕ್ಟ್ನ ಸ್ವಲ್ಪ ರೈಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಈ ಸಬ್ಜೆಕ್ಟ್ಗಳೆಲ್ಲ ಹೊರಗೆ ಬರುತ್ತೆ. ಆನ್ ಬಿಹಾಫ್ ಆಫ್ DMK, we are extending our solidarity, support to the program, charter of program, what they made ಅನ್ನೋದನ್ನ ನಾವು ತಿಳಿಸ್ಬಿಟ್ಟು, ಬಟ್ ಸಬ್ಜೆಕ್ಟು ಅವ್ರನ್ನ ನಡು ಬೀದಿಯಲ್ಲಿ ಬಿಡ್ತಾ ಇದ್ದಾರೆ. ಅದನ್ನ ಸ್ವಲ್ಪ ನೀವು ದಯಮಾಡಿ ಅರ್ಥ ಮಾಡ್ಕೊಂಡು ಮಾಡಿ. ಇನ್ನೂ ಬೇಕಾದಷ್ಟು ಡೀಟೇಲ್ಸ್ ಇದೆ. ಆ ಡೀಟೇಲ್ಸ್ ಮ್ಯಾನೇಜ್ಮೆಂಟ್, ಇಟ್ ಈಸ್ ದ ಫಾಲ್ಟ್ ಆನ್ ಮ್ಯಾನೇಜ್ಮೆಂಟ್, ಇಟ್ ಈಸ್ ನಾಟ್ ಆನ್ ದ ಫಾಲ್ಟ್ ಆಫ್ ಎಂಪ್ಲಾಯೀಸ್ ಅನ್ನೋದನ್ನ ದಯಮಾಡಿ ತಿಳ್ಕೊಳ್ಳಿ. ಅದನ್ನ ನೀವು ರೆಕಾರ್ಡ್ ಮಾಡಬೇಕಂತ ನಾನು ಹೇಳ್ತೀನಿ. ಸಂಘ, KGF ತಾಲೂಕು ಒಕ್ಕಲಿಗರ ಸಂಘ, ನವ ಕರ್ನಾಟಕ ರಕ್ಷಣಾ ವೇದಿಕೆ, ನಾವು ಎಲ್ಲ ರೀತಿಯಲ್ಲೂ ಇವರು ನಮ್ಮ ಕಾರ್ಮಿಕರ ಒಂದು ಏನು ಮುಷ್ಕರ ನಡೆಸ್ತಾ ಇದ್ದಾರೆ, ಮಕ್ಕಳಿಗೆ ಆಗಲಿ ಬೇರೆ ಬಂದಾಗಲಿ ಸ್ವಯಂ ಪ್ರೇರಿತ ಬಂದಾಗಿ ಎಲ್ಲದಕ್ಕೂ ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತ ನಮ್ಮ ಸಂಘದ ಪರವಾಗಿ, ನಮ್ಮ ವಕೀಲರ ಸಂಘದ ಪರವಾಗಿ, ಒಕ್ಕಲಿಗರ ಸಂಘದ ಪರವಾಗಿ ಮತ್ತು ನವ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯ ಪರವಾಗಿ ನಾವು ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಎಲ್ಲ ಉண்மையிலே இந்த ப்ரெஸ் மீட் ரொம்ப சக்ஸஸ்ஃபுல்லான ஒரு ப்ரெஸ் மீட் நடந்தது. நல்லா சக்ஸஸ்ஃபுல்லாக நடந்தது. பல்வேறு கருத்துக்கள், இந்த கருத்துக்குள்ளோ நம்ம ஒரு ஒற்றுமையாக சில முடிவுகள் எடுத்திருக்கோம். அந்த முடிவை எல்லாமே பிரச்சனைகள் இருக்கலாம், ஒருத்தருக்கு ஒரு மாதிரி அபிப்பிராயங்கள் இருக்கலாம். ஆனால் இதில் காமனாக நிற்கிறது என்னன்னா தொழிலாளர்கள் அவங்களுடைய பிரச்சனை, அந்த பிரச்சனைக்கு தீர்வு தான். அதனால ஒவ்வொருத்துக்கும் என்னென்ன மாதிரி சக்தி இருக்கோ எல்லா சக்தியும் ஒன்றாக சேர்த்து இந்த பந்து போராட்டத்தை, இந்த ஊர்வலத்தையும், அப்புறம் அவங்க உண்ணாவிரத உட்கார்ற போராட்டத்தையும் நம்ம எல்லாம் சேர்ந்து கை கோர்த்து நின்று கண்டிப்பாக வெற்றியை அந்த செய்தி மூலியமாக அவங்களுக்கு பலன் கிடைக்கும்.
தங்க வயல்ல பல்வேறு போராட்டத்தின் மூலமாக பல்வேறு நன்மைகளை நம்ம பெற்றுக் கொடுத்துருக்கோம். அந்த வகையில அந்த தொழிலாளி நம்மள ஆதரவு சொல்லிட்டு நீங்க வந்து இவ்வளவு நேரம் உங்களுடைய டைம்ல தீபாவளி நீ தாண்டி ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.